ಎಕ್ಸ್ ಮುಸ್ಲಿಂ ಮೇಲೆ ಭೀಕರ ಹಲ್ಲೆ, ಬಿತ್ತು ಮೂಲಭೂತವಾದಿಗಳ ಕೆಂಗಣ್ಣು. ಪ್ರಸಿದ್ಧ ಯೂಟ್ಯೂಬರ್ ಸಲೀಂ ವಾಸ್ತಿಕ್ ಅವರ ಮೇಲೆ ಅವರ ಮನೆಯಲ್ಲೇ ಕೊಲೆ ಯತ್ನ ನಡೆದಿದೆ. ಅಸಲಿಗೆ ಅಲ್ಲಿ ನಡೆದಿದ್ದೇನು? ದಾಳಿ ಮಾಡಿದ್ದು ಯಾರು ಈ ಸಲೀಂ ವಾಸ್ತಿಕ್? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಸಲೀಂ ವಾಸ್ತಿಕ್ ಒಬ್ಬ ಯೂಟ್ಯೂಬರ್. ಅದಕ್ಕೂ ಹೆಚ್ಚಾಗಿ ತನ್ನನ್ನ ಎಕ್ಸ್ ಮುಸ್ಲಿಂ ಅಂತ ಹೇಳಿಕೊಂಡಿದ್ದವರು. ಇಸ್ಲಾಮಿನ ಅನೇಕ ಮೂಲಭೂತವಾದಿ ಚಿಂತನೆಗಳ ವಿರುದ್ಧ ಬಹಿರಂಗವಾಗಿ ಮಾತಾಡ್ತಿದ್ರು. ಸದ್ಯ ಗಾಜಿಯಾಬಾದ್ನಲ್ಲಿ ಅಶೋಕ್ ವಿಹಾರ್ ಕಾಲೋನಿಯಲ್ಲಿ ವಾಸವಾಗಿದ್ರು. ಶುಕ್ರವಾರ ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಇಬ್ಬರು ವ್ಯಕ್ತಿಗಳು ಬೈಕ್ನಲ್ಲಿ ಬಂದು ಅವರ ಕಚೇರಿಗೆ ನುಗ್ಗಿ ಚಾಕುವಿನಿಂದ ಮನಬಂದಂತೆ ಇರಿದಿದ್ದಾರೆ. ಸಲೀಂ ಅವರ ಕುತ್ತಿಗೆ ಮತ್ತು ಹೊಟ್ಟೆಗೆ ಗಂಭೀರ ಗಾಯಗಳಾಗಿದೆ. ಗಂಭೀರ ಸ್ಥಿತಿಯಲ್ಲಿದ್ದ ಸಲೀಂ ಅವರನ್ನ ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ, ನಂತರ ದೆಹಲಿಯ ಗುರು ತೇಗ್ ಬಹದ್ದೂರ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಸಲೀಂ ಅವರ ಮಗ ಉಸ್ಮಾನ್ ನೀಡಿದ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಇದರಲ್ಲಿ ಅಶ್ಫಾಕ್, ಸೋನು, ಶಾರುಖ್ ನೇತಾ ಮತ್ತು ಸ್ಥಳೀಯ ಎಐಎಂಐಎಂ ನಾಯಕ ಅಸ್ಗರ್ ಸೇರಿದಂತೆ ಕೆಲವರ ಹೆಸರನ್ನ ಉಲ್ಲೇಖಿಸಲಾಗಿದೆ. ಸಲೀಂ ವಾಸ್ತಿಕ್ ಅವರು ಈ ಹಿಂದೆ ಇಸ್ಲಾಂ ಧರ್ಮವನ್ನ ತ್ಯಜಿಸಿ ತಮ್ಮನ್ನ ಎಕ್ಸ್ ಮುಸ್ಲಿಂ ಅಂತ ಕರೆದುಕೊಂಡಿದ್ರು. ಇಸ್ಲಾಮಿನ ಕಟ್ಟರಪಂಥೀಯ ಪದ್ಧತಿಗಳ ವಿರುದ್ಧ ಅನೇಕ ವಿಡಿಯೋಗಳನ್ನ ಮಾಡಿದ್ರು. ಇತ್ತೀಚೆಗೆ ಗೋ ರಕ್ಷಕರ ಪರವಾಗಿ ಮಾತಾಡಿ ಒಂದು ವಿಡಿಯೋವನ್ನೂ ಮಾಡಿದ್ರು. ಇದಕ್ಕೆ ಇಸ್ಲಾಮಿಕ್ ಮೂಲಭೂತವಾದಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಕೆಲವು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಸಲೀಂ ವಾಸ್ತಿಕ್ ಅವರ ತಲೆ ದಂಡವಾಗಲಿದೆ ಅಂತ ಎಚ್ಚರಿಕೆಯನ್ನೂ ಕೊಡಲಾಗಿತ್ತು. ಸರ್ತನ್ ಸೆ ಜುದಾ ಎಂಬ ಘೋಷಣೆಗಳು ಕೇಳಿಬಂದಿದ್ವು. ಒಬ್ಬ ಮೂಲಭೂತವಾದಿ ವಿಡಿಯೋವೊಂದನ್ನ ಮಾಡಿ, ನನಗೆ ಅಲ್ಲಾಹುವಿನ ಆದೇಶವಾಗಿದೆ, ಸಲೀಂ ನನ್ನ ಹತ್ಯೆ ಮಾಡ್ತೇನೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದ. ಇದೇ ಕಾರಣಕ್ಕೆ ಸಲೀಂ ಅವರಿಗೆ ಬೆದರಿಕೆಗಳಿದ್ವು ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಸದ್ಯ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಕಾನೂನು ಕೈಗೆತ್ತಿಕೊಳ್ಳುವ ಇಂತಹ ಘಟನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.